ಇನ್ನು ಹಣ ವರ್ಗಾವಣೆ ಯಾರ್ಯಾರಿಗಾಗಿದೆ, ಯಾತಕ್ಕೋಸ್ಕರ ಆಗಿದೆ, ಎಷ್ಟಾಗಿದೆ, ಯಾವ ಟೈಮ್ನಲ್ಲಿ ಆಗಿದೆ, ಇದು ಕೂಡ ಬಹಳ ಮುಖ್ಯ. ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ 89.62 ಕೋಟಿ ಹಣ ಅಕ್ರಮವಾಗಿ ವರ್ಗಾವಣೆ ಆಗಿದೆ. ಸುಮಾರು 8ಕ್ಕೂ ಹೆಚ್ಚು ವೈಯಕ್ತಿಕ ಖಾತೆಗಳಿಗೆ ಹಣ ವರ್ಗಾವಣೆಯಾಗಿದೆ. ನಿಗಮದ ದುಡ್ಡು ವೈಯಕ್ತಿಕ ಖಾತೆಗಳಿಗೆ ಹೋಗಬಾರದು. ಬರೋಬ್ಬರಿ 40.10 ಕೋಟಿ ವೈಯಕ್ತಿಕ ಖಾತೆಗಳಿಗೆ ಹಣ ಸಂದಾಯ ಆಗಿದೆ. ಕೆಲವು ಸಾಫ್ಟ್ವೇರ್ ಕಂಪನಿಗಳ ಖಾತೆಗೂ ಹಣ ಸಂದಾಯ ಆಗಿದೆ. ಇದರಲ್ಲಿ ಕೆಲವು ಬೋಗಸ್ ಕಂಪನಿಗಳಿದೆ ಅಂತಕ್ಕಂಥ ಆರೋಪ. ಯಾವ್ಯಾವುದು ಪ್ರಮುಖವಾದದ್ದು ಅಂತ ನೋಡ್ತಾ ಹೋಗೋಣ. ಇಲ್ಲಿ ಮೊದಲನೇದಾಗಿ ಫಿಫ್ಮಸ್ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಅಂತಕ್ಕಂಥ ಒಂದು ಕಂಪನಿ, ಇವರಿಗೆ ವರ್ಗಾವಣೆ ಆಗಿರತಕ್ಕಂಥ ಹಣ 5.35 ಕೋಟಿ ರೂಪಾಯಿ ಮಾರ್ಚ್ 5ನೇ ತಾರೀಕು. ಒಂದು ಕಂಪನಿಗಳ ಹೆಸರನ್ನ ನೋಡ್ಕೊಳ್ಳಿ, ಮತ್ತೊಂದು ಯಾವಾಗ ದುಡ್ಡು ವರ್ಗಾವಣೆ ಆಗಿದೆ ಅಂತ ನೋಡ್ಕೊಳ್ಳಿ. ಇದು ಮೊದಲನೇದಾಗಿ ಫಿಫ್ಮಸ್ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್. ಇವ್ರಿಗೂ ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೂ ಏನು ಸಂಬಂಧ, ಅಥವಾ ಬ್ಯಾಂಕ್ಗೂ ಇವ್ರಿಗೂ ಏನು ಸಂಬಂಧ, ಇದು ಪ್ರಶ್ನೆ ಮೂಡ್ತಕ್ಕಂಥದ್ದು. ಎರಡನೇದು ಬಂದು ನಿಮಗೆ ಝೆಲಿಯಂಟ್ ಟ್ರೈನಿಂಗ್ ಆ್ಯಂಡ್ ಕನ್ಸಲ್ಟಿಂಗ್ ಸರ್ವಿಸ್ ಅಂತ. ಇವ್ರು ಏನು ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ, ಇವರ ಬಿಸ್ನೆಸ್ಗೂ ನಿಗಮಕ್ಕೂ ಏನು ಸಂಬಂಧ, ಯಾಕೆ ಇವರಿಗೆ 4.97 ಕೋಟಿ ರೂಪಾಯಿ ದುಡ್ಡು ಹೋಯಿತು, ಮಾರ್ಚ್ 5ನೇ ತಾರೀಕು ವರ್ಗಾವಣೆ ಆಗಿರ್ತಕ್ಕಂಥದ್ದು. ಇನ್ನು ಹ್ಯಾಪಿಯೆಸ್ಟ್ ಮೈಂಡ್ ಟೆಕ್ನಾಲಜಿ ಅಂತಕ್ಕಂಥ ಇನ್ನೊಂದು ಕಂಪನಿ, ಇವ್ರಿಗೂ ಕೂಡ 4.53 ಕೋಟಿ ರೂಪಾಯಿ ವರ್ಗಾವಣೆ ಆಗಿದೆ ಮಾರ್ಚ್ 6ನೇ ತಾರೀಕು. ಮಾರ್ಚ್ 5ರಿಂದ ಮಾರ್ಚ್ 30ರೊಳಗೆ 25 ದಿವಸದಲ್ಲಿ ಎಲ್ಲ ವರ್ಗಾವಣೆ ನಡೆದು ಹೋಗ್ಬಿಟ್ಟಿದೆ. ಆ ಡೇಟ್ ವೆರಿ ಇಂಪಾರ್ಟೆಂಟ್. ಇನ್ನು YM ಎಂಟರ್ಪ್ರೈಸಸ್ ಅಂತ ಇನ್ನೊಂದು ಕಂಪನಿ, 4.98 ಕೋಟಿ ರೂಪಾಯಿ ಹಣ ವರ್ಗಾವಣೆ ಆಗಿದೆ ಮಾರ್ಚ್ 6ನೇ ತಾರೀಕು. ಇವೆಲ್ಲವೂ ಆನ್ ರೆಕಾರ್ಡ್ ಇರತಕ್ಕಂಥದ್ದು. ಈ ಕಂಪನಿ ಯಾವುದು ಅಂತಕ್ಕಂಥದ್ದು. ಇನ್ನು ಮನ್ಹು ಎಂಟರ್ಪ್ರೈಸಸ್ ಅಂತ ಇನ್ನೊಂದು ಕಂಪನಿ. ಈ ಎಂಟರ್ಪ್ರೈಸಸ್ ಅಂತ ಹೆಸರಿಟ್ಕೊಂಡ್ಬಿಟ್ರೆ ಯಾವ ರೀತಿ ಬಿಸ್ನೆಸ್ ಮಾಡ್ತಾರೆ ಇವರು ಅಂತಕ್ಕಂಥದ್ದೇ ಗೊತ್ತಾಗಲ್ಲ. ಆಗಲೇ ಡೌಟ್ ಬರೋದು ಇವೆಲ್ಲ ಬೋಗಸ್ ಕಂಪ್ನಿಗಳ ಅಂತಂದ್ಬಿಟ್ಟು. 5.01 ಕೋಟಿ ರೂಪಾಯಿ ಹಣ ವರ್ಗಾವಣೆಯಾಗಿದೆ ಮಾರ್ಚ್ 6ನೇ ತಾರೀಕು ವರ್ಗಾವಣೆ ಆಗಿರೋದು. ಇನ್ನು ಅಕಾರ್ಡ್ ಬಿಸ್ನೆಸ್ ಸರ್ವಿಸಸ್ ಅಂತ ಇನ್ನೊಂದು ಕಂಪನಿ, 5.46 ಕೋಟಿ ರೂಪಾಯಿ ಹಣ ವರ್ಗಾವಣೆಯಾಗಿದೆ, ಅದು ಮಾರ್ಚ್ 6ನೇ ತಾರೀಕೇನೆ. ಒಂದೇ ದಿನ ಒಂದೇ ಅಕೌಂಟ್ನಿಂದ ಸಬ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅಲ್ಲಿಂದ ಬೇರೆ ಬೇರೆ ಅಕೌಂಟ್ಗಳಿಗೆ ಇದು ಟ್ರಾನ್ಸ್ಫರ್ ಆಗಿರ್ತಕ್ಕಂಥ ದಿನ. ಇನ್ನು ಮೇ ಟ್ಯಾಲೆಂಟ್ ಸಾಫ್ಟ್ವೇರ್ ಪ್ರೈವೇಟ್ ಲಿಮಿಟೆಡ್ ಅಂತ ಇನ್ನೊಂದು ಸಾಫ್ಟ್ವೇರ್ ಕಂಪನಿ, ಅವರಿಗೆ 5.10 ಕೋಟಿ ರೂಪಾಯಿ ದುಡ್ಡು ಹೋಗಿದೆ, ಮಾರ್ಚ್ 6ನೇ ತಾರೀಕು ನಡೆದಿರ್ತಕ್ಕಂಥದ್ದು ಟ್ರಾನ್ಸಾಕ್ಷನ್. ನಿತ್ಯ ಸೆಕ್ಯೂರಿಟಿ ಸರ್ವಿಸಸ್ ಅಂತ ಇನ್ನೊಂದು ಕಂಪನಿ, 4.47 ಕೋಟಿ ರೂಪಾಯಿ ಮಾರ್ಚ್ 11ನೇ ತಾರೀಕು ಇವರಿಗೆ ಹಣ ವರ್ಗಾವಣೆ ಆಗಿದೆ. ಇನ್ನು ಓಲ್ಟಾ ಟೆಕ್ನಾಲಜಿ ಸರ್ವಿಸಸ್ ಅಂತ 5.12 ಕೋಟಿ ರೂಪಾಯಿ ಹಣ ಮಾರ್ಚ್ 11ನೇ ತಾರೀಕು, ಇವ್ರಿಗೂ ಕೂಡ 5 ಕೋಟಿ ಚಿಲ್ಲರೆ ದುಡ್ಡು ಹೋಗಿದೆ. ಹಾಗೆಯೇ V6 ಬಿಸ್ನೆಸ್ ಸಲ್ಯೂಷನ್ಸ್ 4.25 ಕೋಟಿ ಮಾರ್ಚ್ 23ನೇ ತಾರೀಕು ಟ್ರಾನ್ಸಾಕ್ಷನ್ ಆಗಿರ್ತಕ್ಕಂಥದ್ದು. ಹಾಗೆಯೇ ಇದೆಲ್ಲ ಕಂಪನಿಗಳ ಹೆಸರು ನಾನು ಹೇಳಿದ್ದು. ಇದರ ಜೊತೆಗೆ 8 ವೈಯಕ್ತಿಕ ಖಾತೆಗಳಿದೆ, ಇಂಡಿವಿಜುವಲ್ ಅಕೌಂಟ್ಗಳಿಗೆ ದುಡ್ಡು ಹೋಗಿರೋದು ಒಟ್ಟು 40.10 ಕೋಟಿ ರೂಪಾಯಿ ಮಾರ್ಚ್ 30ನೇ ತಾರೀಕು.